ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಕಾಡೆಮಿಲಿ ಫೋಟೋ ಶೂಟ್ ಇದೆ, ಅಂದರೆ ಪೋರ್ಟ್ಫೋಲಿಯೋ ಶೂಟ್ ಇದೆ. ಮಾಡೆಲ್ನ ಕರ್ಕೊಂಡೋಗಿ ಅವ್ರಿಗೆ ಮೇಕಪ್ ಎಲ್ಲ ಮಾಡಿ ಫೋಟೋಸ್ನೆಲ್ಲ ತೆಗೆಸಿ ಆನಂತರ ಅದು ನಮ್ಮ ಪ್ರೊಫೈಲಿಗೆ ಬರೋ ಥರ ಇವತ್ತಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನಾನು ಕೂಡ ಹೊರಟೆ. ಹಾಗೆ ನಾನು ಮಾಡೆಲ್ಗೆ ಆಲ್ರೆಡಿ ಹೇಳಿದ್ದೆ, ಖುಷಿ ಅಂತ ಹೇಳ್ಬಿಟ್ಟು ಅವರು ಅವರ ಅಮ್ಮನ ಜೊತೆ ಬರ್ತಾ ಇದ್ದಾರೆ. ನಾನು ಫೋನ್ ಮಾಡಿದ್ದೆ. ಸೊ ಹಾಗಾಗಿ ನಾನು ಕೂಡ ಪ್ರವೀಣ್ ಅವರು ಬಿಡ್ತೀನಿ ಬಾ ಅಂತ ಹೇಳಿದರು. ಹಾಗಾಗಿ ಅವ್ರ ಜೊತೆನೇ ಹೊರಟೆ. ಮಾಡೆಲ್ ಅಂತೂ ತುಂಬ ಖುಷಿಯಾಗಿ ನನ್ನ ಜೊತೆ ಇದ್ದರು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗಿ ಕೊನೆ ಗಂಟ ಒಪ್ಕೊಂಡು ಆ್ಯಂಡ್ ಅವ್ರ ಅಮ್ಮನ ಜೊತೆ ಬಂದರು. ಅವ್ರ ಅಮ್ಮನೇ ಕರ್ಕೊಂಡು ಬಂದಿದ್ದರು. ಸೊ ಬೈಪಾಸಿಗೆ ಬಂದು ಅಲ್ಲಿಂದ ಬಸ್ಸು ಫ್ರೀಗಿರೋ ಬಸ್ ಸಿಕ್ತು. ಹಾಗಾಗಿ ಹತ್ಕೊಂಡಿದ್ದ ತಕ್ಷಣ ಸೀಟ್ ಸಿಕ್ತಲ್ಲ, ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಸ್ಸಲ್ಲಿ. ಅವ್ರ ಜೊತೆ ಅಷ್ಟು ಖುಷಿಯಾಗಿ ನನ್ನ ಜೊತೆ ಮಾತಾಡ್ಕೊಂಡಿದ್ರು. ಏನೋ ತುಂಬ ವರ್ಷಗಳಿಂದ ಪರಿಚಯ ಇರೋ ಥರ ಮಾತಾಡ್ಕೊಂಡು ಕುಣಿಗಲ್ಗೂ ಕೂಡ ರೀಚ್ ಆದ್ವಿ. ನಾನು ಇವತ್ತು ಮಾಡ್ತಾ ಇರೋ ಮೇಕಪ್ ಬಂದು ಮುಹೂರ್ತಮ್ ಲುಕ್ಕು. ಹಾಗಾಗಿ ಪ್ಲಾಸ್ಟಿಕ್ ಹೂವು ಎಲ್ಲ ಮುಡಿಸೋ ಬದಲು ಮಲ್ಲಿಗೆ ಹೂವನ್ನ ಮುಡಿಸಿದ್ರೆ ಇನ್ನೂ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಲುಕ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೂವು ತೊಗೊಳ್ತಾ ಇದ್ದೆ. ಅಂದರೆ 2 ಮೊಳ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಮಾರ್ಕ್ ತೊಗೊಂಬಿಡಮ್ಮ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ನಮಗೇನೋ ಸಾಲ್ಟೇಜ್ ಆದರೆ ತಿರ್ಗಾ ಬಂದು ತೊಗೊಳಕ್ಕೆ ಹೋಗಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಒಂದು ಮಾರ್ಕ್ ತೊಗೊಂಡೆ. ಕರೆಕ್ಟಾಗಿ ಆಯಿತು ಅಂತಲೇ ಹೇಳ್ಬೋದು. ಕಮ್ಮಿ ತಗೊಂಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದು. ಹಾಗೆ ಈ ವಿಡಿಯೋ ಬಂದು ತುಂಬಾ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ನಾನು ಮೇಕಪ್ದೆಲ್ಲ ಆಲ್ರೆಡಿ ಫೋಟೋಸು ವೀಡಿಯೋಸ್ ಎಲ್ಲ ಶೇರ್ ಮಾಡಿದ್ದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಇದ್ರು. ಹಾಗಾಗಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೋಗಿದ ತಕ್ಷಣ ಅವ್ರಿಗೆ ಸ್ಯಾರಿ ಎಲ್ಲ ಹಾಕಿದೆ. ಅವ್ರ ಮಮ್ಮಿ ಕೂಡ ಅವ್ರು ವರ್ಕ್ ಮಾಡ್ಕೊತಾ ಇದ್ರು. ಪಾಪ ಅವ್ರ ಕೆಲಸಕ್ಕೆ ರಜಾ ಹಾಕಿ ಕರ್ಕೊಂಡು ಬಂದಿದ್ದರು. ಅವರು ಕೂಡ ಖುಷಿ ಕೂಡ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ಬಂದಿದ್ದರು. ತುಂಬಾ ಖುಷಿ ಆಯಿತು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಎಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದರು. ಐ ಮೇಕಪ್ ಆಗೋವರೆಗೂ ಅವ್ರ ಮಮ್ಮಿ ಇದ್ದರು. ಆಮೇಲೆ ಅವ್ರು ಹೋದರು. ಮನೆಗೆ ಹೋಗ್ತೀನಿ, ಇನ್ನೂ ಲೇಟ್ ಆಗುತ್ತೆ, ಸುಮ್ಮನೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ಅದಾದಮೇಲೆ ಅವ್ರಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ನಲ್ಲ, ಮೇಕಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಹಾಕೋಣ ಅಂತ ಹೇಳಿ ಜ್ಯುವೆಲ್ಸ್ ಹಾಕ್ತಾಯಿದ್ದೆ. ನೋಡ್ಬೋದು ಎಲ್ಲರೂ ಫುಲ್ಲು ಬ್ಯುಸಿಯಾಗಿದ್ದರು. ಹೇರ್ ಸ್ಟೈಲು ಮೇಕಪ್ ಎಲ್ಲರೂ ಮಾಡ್ತಾಯಿದ್ರು. ಯಾರು ಮಾತಾಡೋದಕ್ಕೂ ಕೂಡ ಪುರ್ಸೋತಿರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಎಲ್ಲ ಮಾಡೆಲ್ಸು ಕೂಡ ತುಂಬಾ ನಿಧಾನಕ್ಕೆ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ದಂಗೆ ಮಾಡಿಸ್ಕೊಂಡ್ರು. ತುಂಬ ಕಾಮಾಗಿ ಕೂತಿದ್ರು. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ನನಗಂತೂ ಈ ಥರ ಮೇಕಪ್ ಈ ಲುಕ್ ಬರುತ್ತೆ ಇಷ್ಟು ಚೆನ್ನಾಗಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆದರೆ ಮೈಂಡಲ್ಲಿ ಒಂದಿತ್ತು ಈ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಫೈನಲಿ ಎಲ್ಲ ಆದಮೇಲೆ ಫ್ರೆಶ್ ಹೂವನ್ನ ಮುಡಿಸ್ತಾ ಇದ್ದೀನಿ. ಯಾಕಂದರೆ ಫೋಟೋಸ್ಗೆ ಫ್ರೆಶ್ ಹೂವು ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೂವು ಮುಡಿಸ್ದೆ. ಆನಂತರ ನೇಲ್ ಪಾಲಿಶ್ ಒಂದು ಕೈಗೆ ಹಾಕಿದ್ರು, ಇನ್ನೊಂದು ಕೈಗೆ ಹಾಕಿರಲಿಲ್ಲ. ಹಾಗಾಗಿ ಅದನ್ನು ಕೂಡ ಹಾಕಿದ್ದೆ. ಸೊ ಫೈನಲ್ ಲುಕ್ ಬಂದು ಈ ಥರ ಇದೆ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಮಾಡೆಲ್ಸ್ದು ಕೂಡ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಕಂಪ್ಲೀಟ್ ಆಯಿತು. ನಿಜವಾಗ್ಲೂ ಎಲ್ಲನೂ ಒಂದೊಂದು ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಫೈನಲಿ ಫೋಟೋಸ್ ತೆಗ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಸೊ ನಮ್ಮ ಮಾಡೆಲ್ ಬಂದು ಈ ಥರ ರೆಡಿ ಆಗಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಏನು ಅನ್ನಿಸ್ತು ಅಂತ. ಹಾಗೆ ಒಬ್ಬೊಬ್ರು ಎಲ್ಲರೂ ಮಾಡೆಲ್ಸು ಕೂಡ ರೆಡಿಯಾಗಿದ್ದರು. ಅದು ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಅಷ್ಟು ಎನರ್ಜೆಟಿಕ್ ಆಗಿದ್ದರು, ಅಷ್ಟು ಪೇಷನ್ಸಿಂದ ಇದ್ದರು ಎಲ್ಲ ಮಾಡೆಲ್ಸು. ಅದೊಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆನಂತರ ಆಲ್ಮೋಸ್ಟ್ ಎಲ್ಲ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೋಟೋ ಶೂಟ್ ಅಂದರೆ ಫೋಟೋಸ್ ತೆಗ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡಿಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಕೂಡ ನನ್ನ ಫೋನಲ್ಲೂ ಕೂಡ ಕೆಲವೊಂದು ವೀಡಿಯೋಸು ಫೋಟೋಸು ಎಲ್ಲ ತೆಗೆದೆ. ಯಾಕಂದರೆ ನನ್ನ ಫೋನಲ್ಲಿ ಎಷ್ಟು ಚೆನ್ನಾಗಿ ಬಂತು, ನನ್ನ ಫೋನಲ್ಲೂ ಕೂಡ ನ್ಯಾಚುರಲಾಗಿ ಬಂತು. ಅದಾದಮೇಲೆ ಪೂಜಾ ಅವ್ರ ಐಫೋನಲ್ಲೂ ಕೂಡ ಕೆಲವೊಂದು ಫೋಟೋಸು ಪ್ರೊಫೈಲ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಎಲ್ಲ ಮಾಡೆಲ್ಸ್ದು ಕೂಡ ಫೋಟೋಸ್ ಎಲ್ಲ ಮತ್ತು ವೀಡಿಯೋಸ್ ಎಲ್ಲ ತೆಗಿತಾಯಿದ್ರು. ಒಬ್ರೊಬ್ರದ್ದು ಎಲ್ಲ ತೆಗಿತಾಯಿದ್ರು. ಹಾಗೆ ಅವ್ರ ಹತ್ರ ರೀಲ್ಸ್ ಎಲ್ಲ ಮಾಡಿಸಿದ್ರು. ಎಷ್ಟು ಖುಷಿಯಾಗಿತ್ತು ಅಂತಂದರೆ ಅಷ್ಟು ನಕ್ಕಿದ್ದೀವಿ, ಅಷ್ಟು ಎಂಜಾಯ್ ಮಾಡಿದ್ವಿ. ಆ ದಿನ ಹೇಗೆ ಹೋಯ್ತು, ಎಷ್ಟು ಜಲ್ದಿ ಹೊರ್ಟೋಯ್ತು ಅಂದರೆ ಎಷ್ಟು ಬೇಗ ಟೈಮ್ ಆಗೋಯ್ತಪ್ಪ, ಅಯ್ಯೋ ಇನ್ನೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನಗಂತೂ ಮಾಡೆಲ್ದು ಮೇಕಪ್ಪು ಹೇರ್ ಸ್ಟೈಲ್ ಏನಿದೆ ಅಲ್ವ, ನಂಗೆ ತೆಗಿಯೋಕ್ಕೆ ಮನಸ್ಸು ಬರಲಿಲ್ಲ. ಖುಷಿದು ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗೆ. ಖುಷಿಗೂ ಅಷ್ಟೇ, ಅಕ್ಕ ನಂಗೆ ತೆಗಿಯೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಹಿಂಗೆ ಹೋಗ್ಬಿಡ್ತೀನಿ ಅಂತ ಅವರು ಹೇಳ್ತಾಯಿದ್ರು. ಆದರೆ ನನಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವ್ರಿಗೂ ಅವ್ರ ಮಮ್ಮಿಗೂ ನನ್ನನ್ನು ನಂಬಿ ಜಸ್ಟ್ ಒಂದು ಕಾಲಲ್ಲಿ ಒಂದು ಫೋನಲ್ಲಿ ನಂಬಿ ಅವ್ರು ಅಲ್ಲಿಂದ ಅಂಚೆಬಳ್ಳದಿಂದ ಕುಣಿಗಲ್ಲಿಗೆ ಬಂದು ಫೋಟೋ ಶೂಟ್ ಆಗಿರ್ಬೋದು ಎಷ್ಟು ತಾಳ್ಮೆಯಿಂದ ಮಾಡಿಸ್ಕೊಂಡ್ರು.
ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನಾವೇನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಎಲ್ಲ ಇದೆಲ್ಲ ಅಡ್ಡಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ನೀವು ಆನೆಸ್ಟಾಗಿ ನೀವು ಮಾಡೋದನ್ನ ಮಾಡ್ತಾಯಿದ್ರೆ ನಿಮಗೆ ಸಪೋರ್ಟ್ ಮಾಡೋರು ಸುತ್ತಮುತ್ತ ಆ ದೇವರೇ ಕಳಿಸ್ಕೊಡ್ತಾನೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡೋರನ್ನ ಕಳಿಸ್ಕೊಡ್ತಾನೆ. ಅದ್ರಲ್ಲಿ ಇದು ಒಂದು ಅಷ್ಟೇ. ನಾವು ಹೇಗೇಗೋ ಅಂದ್ಕೊಂಡ್ರೆ ಅಲ್ಲಿ ಏನೇನೋ ಆಗುತ್ತೆ. ಅಷ್ಟು ಸಪೋರ್ಟಿವ್ ಪರ್ಸನ್ಸ್ಗಳು ನಿಮಗೆ ಸಿಗ್ತಾರೆ. ನನಗೂ ಅಷ್ಟೇ. ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಪ್ರತಿಯೊಂದೂ ಸಪೋರ್ಟು ಫ್ಯಾಮಿಲಿಯಿಂದ ಇರ್ಬೋದು, ಎಲ್ಲ ಕಡೆಯಿಂದನೂ ಸಿಕ್ತು. ಆ್ಯಂಡ್ ಇವಾಗ ಮಾಡಲಿಂದನೂ ಆಗಿರ್ಬೋದು. ಆಮೇಲೆ ಪೂಜಾ ಅವರು ಅಷ್ಟೇ ತುಂಬಾ ಸಪೋರ್ಟಾಗಿ ನನಗೆ ಹೇಳ್ಕೊಡೋದಾಗಿರ್ಬೋದು, ಏನೇ ಡೌಟ್ಸ್ ಇದ್ದರೂ ಪ್ರತಿಯೊಂದು ಕ್ಲಿಯರ್ ಮಾಡೋದಿರ್ಬೋದು ಎಲ್ಲ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಹಾಗೆ ರೀಲ್ಸ್ ಎಲ್ಲ ಮಾಡಿದ್ಮೇಲೆ ಒಂದೇ ಥರ ನಾವು ಬಟ್ಟೆ ಹಾಕಿದ್ರಿಂದ ನಾವು ಕೂಡ ಫೋಟೋಸ್ನ ತೆಗೆಸ್ಕೊಂಡ್ವಿ. ಹಾಗೆ ಮಾಡೆಲ್ಗೆ ನನ್ನ ಮೇಕಪ್ ಯಾವ ಥರ ಇಷ್ಟ ಆಯಿತು ಅಂತ ಅವ್ರ ಬಾಯಿಂದನೂ ನಾವು ಕೇಳೋಣ. ಯಾವ ಥರ ಎಲ್ಲ ಅವ್ರು ಮಾತಾಡಿದ್ರು, ನಾನು ಯಾವ ಥರ ಮಾತಾಡಿದೆ ಅಂತ. ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡು ಬಂದಿದ್ದು. ಇವರು ಸ್ಟಾರ್ಟಿಂಗ್ ಕಲಿತಾ ಇದ್ರು. ನಂಗೆ ಭಯ ಇತ್ತು ಹೆಂಗೆ ಮಾಡ್ತಾರೋ ಏನೋ ಅಂತ. ಅಂದರೆ ಫುಲ್ಲು ನ್ಯಾಚುರಲ್ ಆಗಿ ಮೇಕಪ್ ಮಾಡೋರೆ. ಬೇರೆ ಕಡೆ ಮೇಕಪ್ ಮಾಡಿಸ್ತಿರೋ ಒಳ್ಳೆ ಏಷ್ಯನ್ ಪೇಂಟ್ ಥರ ಬಿಡ್ತಾರೆ. ನಂಗೆ ಅದು ಭಯ ಇತ್ತು. ತುಂಬ ಕೇರಿಂಗ್ ಆಗಿ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಇಷ್ಟ ಆಯಿತು ನಿಮಗೆ? ತುಂಬ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾನು ಮೇಕಪ್ ಮಾಡಿಸಿದ್ದು ಈ ಪಾರ್ಲರಲ್ಲಿ ಮೇಕಪ್ ಮಾಡಿಸಿ ತುಂಬ ಇಷ್ಟ. ನನಗೂ ಕೂಡ ತುಂಬ ಖುಷಿ ಆಯಿತು. ನಾನು ಹೇಳಿದ ತಕ್ಷಣ ಅವರು ಒಂದೇ ಒಂದು ಮೆಸೇಜಲ್ಲಿ ಬರ್ತೀನಿ ಅಕ್ಕ ಅಂತ ಅಂದರು. ಏನು ಎಕ್ಸ್ಪೆಕ್ಟೇಷನ್ನು ನಾನು ಏನು ಇಟ್ಕೊಂಡಿರಲಿಲ್ಲ ಹೆಂಗಿರ್ತಾರೆ ಏನು ಅಂತ. ಅದು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ. ಬರ್ತೀನಿ ಅಕ್ಕ ತಲೆ ಕೆಡಿಸ್ಕೋಬೇಡಿ ಅಂತ. ನಾನು ಕೊನೆಯವರೆಗೂ ಸ್ವಲ್ಪ ಡೌಟು ಬಡ್ಕೊತಾನೆ ಎಲ್ಲಿ ಕೈ ಕಟ್ಬಿಡ್ತಾರೋ ಅಂತ ಭಯ ಇತ್ತು. ಸೊ ಇವತ್ತು ಬಂದರು ತುಂಬ ಪೇಷನ್ಸಾಗಿ ಏನು ಮಾತಾಡಿದೆ ನೀಟಾಗಿ ಕಂಪ್ಲೀಟಾಗಿ ಲುಕ್ ಈ ಥರ ಬಂದಿದೆ. ಅದೆಲ್ಲ ಅವ್ರದ್ದೇ ಕಾರಣ. ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ಇದನ್ನು ಮಾಡಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಷ್ಟು ದೂರದಿಂದ ನನಗೋಸ್ಕರ ಬಂದರು ಅವ್ರ ಮಮ್ಮಿ ಅವರೆಲ್ಲ. ತುಂಬ ಚೆನ್ನಾಗಿ ಬಂದಿದೆ ಲುಕ್ಕು. ಇನ್ನೂ ಬೇರೆಯವ್ರಿಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಬೇರೆ ಬೇರೆ ಥರ ಕ್ರಿಯೇಟ್ ಮಾಡ್ಬೋದು ಅಂತಲೂ ಒಂದು ಐಡಿಯಾ ಬಂತು. ತುಂಬ ಖುಷಿ ಆಯಿತು. ನನಗೆ ಇಷ್ಟು ಮಾಡಿದೆಯಲ್ಲ ಚೆನ್ನಾಗಿ ಅಂತ ಖುಷಿ ಆಯಿತು. ಸೊ ನನಗಂತೂ ಅವ್ರ ಮಾತು ಕೇಳಿ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಅವರ ಪೂಜಾ ಅವ್ರ ಫೋನಲ್ಲಿ ತೆಗ್ದಿರೋ ಫೋಟೋಸ್ನು ಕೂಡ ಇದರಲ್ಲಿ ಹಾಕಿರ್ತೀನಿ. ನನ್ನ ಫೋನಲ್ಲಿ ತೆಗ್ದಿರೋ ವೀಡಿಯೋಸು ಫೋಟೋಸ್ ಕೂಡ ಹಾಕಿರ್ತೀನಿ. ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಸ್ಯಾರಿ ಬಗ್ಗೆ ಮತ್ತು ಜ್ಯುವೆಲರಿ ಬಗ್ಗೆ ತುಂಬಾ ಕೇಳ್ತಾಯಿದ್ರಿ. ಸ್ಯಾರಿ ಬಂದು ನನ್ನದೇ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಜ್ಯುವೆಲ್ಸು ನಾವು ಚಿಕ್ಕಪೇಟೆಗೆ ಹೋದಾಗ ತಂದಿದ್ದು. ನಾನು ಆಲ್ಮೋಸ್ಟ್ ಅವ್ರ ಅಡ್ರೆಸ್ಸು ನಂಗೆ ಕಂಪ್ಲೀಟಾಗಿ ಗೊತ್ತಿಲ್ಲ. ಅವ್ರು ಹೇಳಿದಷ್ಟು ನಾನು ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತವಾಗ್ಲೂ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಜ್ಯುವೆಲ್ಸ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಅದನ್ನು ಮೇಕಪ್ ಪ್ರಾಡಕ್ಟ್ಸ್ ಜೊತೆ ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ನಿಮಗೇನಾದರೂ ಯಾವುದೇ ರೀತಿಯಾದಂಥ ಮೇಕಪ್ಸ್ ಏನಾದರೂ ನೀವು ಎಂಕ್ವೈರಿ ಮಾಡಬೇಕು ಅಂದರೆ ನನ್ನ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ನನಗೆ ಫೋನ್ ಆರ್ ಕಾಲ್ ಯಾವುದಾದ್ರೂ ಮಾಡಿ ವಿಚಾರಿಸ್ಬೋದು. ಯೂಟ್ಯೂಬ್ ಕಮೆಂಟ್ಸಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ನಂದು 2 ಪೇಜ್ ಇದೆ ಅಲ್ವಾ, ಅದರಲ್ಲಿ ನೀವು ಯಾವುದ್ರಲ್ಲಾದರೂ ಮೆಸೇಜ್ ಮಾಡಿದ್ರು ಕೂಡ ನಾನು ರಿಪ್ಲೈ ಮಾಡ್ತೀನಿ. ಇದ್ರ ಸಂಬಂಧಪಟ್ಟಿದ್ದಂಗೆ ಕಾಲ್ ಕೂಡ ನೀವು ಮಾಡಿ ವಿಚಾರಿಸ್ಬೋದು. ನಂಬರ್ ಅಂತೂ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆ ಈ ವಿಡಿಯೋಸ್ ಎಲ್ಲನೂ ಕೂಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ಇದರಲ್ಲಿ ನಾನು ಸಾಂಗ್ಸ್ ಹಾಕೋಕ್ಕಾಗಲ್ಲ ಅಲ್ವಾ, ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ಇದೆಲ್ಲ ನನ್ನ ಫೋನಲ್ಲಿ ತೆಗ್ದಿದ್ದಂಥ ಕೆಲವೊಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ನನಗಂತೂ ಒಂಥರ ಏನನ್ಬೋದು ಅಂದರೆ ಕಾನ್ಫಿಡೆನ್ಸ್ ಅಂತೂ ಬಂತು. ಈ ಮೇಕಪ್ ನಾನು ಮಾಡಿದ್ಮೇಲೆ ಒಂದು ಧೈರ್ಯ ಬಂತು. ನಾನು ಹೋಗಿ ಮಾಡೇ ಮಾಡ್ತೀನಿ, ಎಂಥ ಫೇಸ್, ಎಂಥ ಸ್ಕಿನ್, ಎಂಥ ಇದೆ ಇದ್ದರೂ ನಾನು ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನಗಂತೂ ಬಂತು. ಅದು ಅಷ್ಟು ಧೈರ್ಯ ಅವ್ರು ನನಗೂ ಕೊಟ್ಟರು. ಅದು ನಂಗೆ ತುಂಬಾ ಖುಷಿ ಇದೆ. ಹಾಗಾಗಿ ಇನ್ನೊಂದು ಸರ್ತಿ ಥ್ಯಾಂಕ್ ಯು ಖುಷಿ ಅಂತಲೇ ಹೇಳ್ತೀನಿ ನಾನು. ಹಾಗೆ ಮೇಕಪ್ ಫೋಟೋಸ್ ಎಲ್ಲ ತೆಗೆದ್ಮೇಲೆ ಅವ್ರಿಗೆ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ. ಯಾಕಂದರೆ ನಾವು ಹೋಗೋ ಹತ್ರ ಹಂಗೆ ಹೋಗೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಕಂಪ್ಲೀಟಾಗಿ ಅಲ್ಲೇ ರಿಮೂವ್ ಮಾಡಿ ಕರ್ಕೊಂಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೋಗಿತ್ತು. ಹಾಗಾಗಿ ಸೀದಾ ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣ ಬಸ್ ಕೂಡ ಸಿಕ್ತು, ಹತ್ಕೊಂಡ್ವಿ. ನನಗಂತೂ ಸುಸ್ತು ಅಂತಲೇ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಖುಷಿ ಅಷ್ಟು ಎನರ್ಜೆಟಿಕ್ ಆಗಿ ಕೊನೆಯವರೆಗೂ ಇದ್ದರು ಅಂತಲೇ ಹೇಳ್ಬೋದು. ಅವ್ರ ಎನರ್ಜಿ, ಅವ್ರ ಮುಖದಲ್ಲಿರೋ ನಗು ನಿಜವಾಗ್ಲೂ ಕೊನೆಯವರೆಗೂ ಅದು ಕಮ್ಮಿನೇ ಆಗಲಿಲ್ಲ. ಅಷ್ಟು ಎನರ್ಜೆಟಿಕ್ ಆಗಿದ್ದರು. ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟೆ. ಅವರು ಕೂಡ ತುಂಬ ಖುಷಿಯಾಗಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಹಾಗೆ ನಂಗೆ ಅವ್ರ ದೇವ್ರ ಮನೇಲಿ ಅವ್ರ ಅಲಂಕಾರ ಎಲ್ಲ ಮಾಡಿದ್ರೆ ತುಂಬ ಇಷ್ಟ ಆಯಿತು. ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಅವ್ರ ಮಮ್ಮಿ ಏನು ಹೇಳಿದ್ದಾರೆ ಅಂತಲೂ ಹಾಕಿದ್ದೀನಿ ನೋಡಿ. ಥ್ಯಾಂಕ್ಸ್ ಆಂಟಿ, ಅವ್ರನ್ನ ಕಳಿಸಿ ಮೇಕಪ್ದೆಲ್ಲ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದ್ಸತಿ ಹೇಳಿದ್ರೆ ಕಳಿಸ್ಕೊಡ್ತೀರಾ? 100%. ಇವಾಗ ನಾನು ಬರಲ್ಲ, ನೆಕ್ಸ್ಟ್ ಟೈಮ್ ನಾನು ಕಳಿಸ್ಬಿಡ್ತೀನಿ. ಥ್ಯಾಂಕ್ ಯು ಖುಷಿ ಬಂದಿದ್ದಕ್ಕೆ. ಬಾಯ್. ನೋಡಿದ್ರಲ್ಲ ಎಷ್ಟು ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದರು ಅಂತ ಹೇಳ್ಬಿಟ್ಟು. ಲೈಫಲ್ಲಿ ಆ ಥರದವರೆಲ್ಲ ಸಿಗೋದೇ ಅದೃಷ್ಟ ಅಂತಲೇ ಹೇಳ್ಬೋದು. ನನಗೆ ಆ ಭಾಗ್ಯ ಸಿಕ್ತು ಅವ್ರ ಜೊತೆ ವರ್ಕ್ ಮಾಡೋದು. ಫೈನಲಿ ಮನೆಗೆ ರೀಚ್ ಆದ್ವಿ.
ಬೊಟ್ಟು ಅಲ್ಲಿ ಇಟ್ಕೊಂಡಲ್ಲ ಅರ್ಶಿನ ಕುಂಕುಮ ಕೊಟ್ಟರು. ತುಂಬಾ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ತುಂಬ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸೊ ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮ್ಗೇನಾದರೂ ಮೇಕೋವರ್ಸ್ ಏನಾದರೂ ಬೇಕು, ಮೇಕಪ್ ಏನಾದರೂ ಬೇಕು ಅಂದರೆ ನಾನು ಹೊಸ ಇನ್ಸ್ಟಾಗ್ರಾಮ್ ಐಡಿನ ನಾನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನೀವು ಅದಕ್ಕೆ ನಾನು ನಂಬರ್ ಕೂಡ ಹಾಕಿರ್ತೀನಿ, ನನ್ನ ನಂಬರ್ನ ಹಾಕಿರ್ತೀನಿ. ನಾಳೆ ಇಲ್ಲ ನಾಳಿದ್ದು ಈ ವಿಡಿಯೋ ಬರುತ್ತೆ. ಸೊ ಹಾಗಾಗಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ. ನಿಮಗೇನಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನಾದರೂ ಮೇಕಪ್ ಡೀಟೇಲ್ಸ್ ಏನಾದರೂ ಬೇಕು, ಮಾಡಿಸ್ಕೊಳ್ಬೇಕು, ಸಿಂಪಲ್ ಮೇಕಪ್ ಆದರೂ ಪರವಾಗಿಲ್ಲ, ಬ್ರೈಡಲ್ ಮೇಕಪ್ಪು, ಆಮೇಲೆ ಮೆಚೂರ್ಡ್ ಫಂಕ್ಷನ್ ಮೇಕಪ್ಸ್ ಇರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಸೀಮಂತದಾಗಿರ್ಬೋದು, ಯಾವುದೇ ರೀತಿಯಾದರೂ ಮೇಕಪ್ ಬೇಕಾಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂದರೆ ನಂಬರ್ನ ನಾನು ಹಾಕಿರ್ತೀನಿ. ಆ್ಯಂಡ್ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.